ತುಂಬ ಜನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತಾ ಇರ್ತೀರಾ. ಸೊ ನೀವೇನಾದರೂ ವೀಡಿಯೋನ ಡಿಲೀಟ್ ಮಾಡಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ವೀಡಿಯೋ ಡಿಲೀಟ್ ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾಕೆ ನಾವು ಡಿಲೀಟ್ ಮಾಡಬಾರ್ದು, ಹಂಗಾದರೆ ಈಗ ನಮಗೇನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆವಾಗ ನಾವು ಡಿಲೀಟ್ ಮಾಡೋದು ತಪ್ಪಾ, ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾವ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಹಂಗೆ ಒಂದು ಲೈಕ್ನ ಮಾಡಿ ಗೈಸ್. ಆಯಿತಾ ಲೈಕು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಬೆಳಗ್ಗೆ ವೀಡಿಯೋ ಮಾಡ್ತಾನೆ, ಇನ್ನೂ ಮಕ್ಕ ಏನು ತೊಳೆದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋಸ್ಗಳನ್ನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಆ ಒಂದು ವೀಡಿಯೋಯಿಂದನೇ ನಿಮ್ಮ ಒಂದು ಚಾನಲ್ ಗ್ರೋತ್ ರೇಟ್ ನಿಂತಿರುತ್ತೆ. ಆಯಿತಾ? ಈಗ ನೋಡಿ, ಲಕ್ಕಿ ಲಿಕೇಶ್ ಅಂತಂದರೆ ನಿಮಗೆ ಏನು ನೆನಪಾಗ್ಬೋದು, ಇವರು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾರೆ ಅಂತ. ಯಾಕೆಂತಂದರೆ ನಾನು ಆ ಥರ ವೀಡಿಯೋಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನೆನಪಾಗುತ್ತೆ. ನಾನು ಚಾನಲ್ನ ಕ್ರಿಯೇಟ್ ಮಾಡಿ ಯಾವುದೇ ಒಂದು ವೀಡಿಯೋಸ್ಗಳನ್ನ ಹಾಕಿಲ್ಲ ಅಂತಂದರೆ ನೀವು ನನ್ನ ಯಾವ ಥರ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಹೇಳಿ? ಸೊ ನಾನು ಯಾರು ಅಂತಲೇ ನಿಮ್ಗೆ ಗೊತ್ತಿರಲ್ಲ. ಆಯಿತಾ? ಈಗ ಸಿನಿಮಾ ತೆಗೆದ್ರೆ ತಾನೇ ಈ ಸಿನಿಮಾ ತೆಗ್ದಿರೋ ಹೀರೋ ಅಂತ ಅನ್ನೋದು. ಹಂಗೆ ಸೇಮ್ ಯೂಟ್ಯೂಬಲ್ಲೂ ಅಷ್ಟೇ, ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಒಂದು ಡೇಟಾ, ಆಯಿತಾ, ಸೊ ನೀವು ಏನು ಮಾಡ್ತಾ ಬಂದಿದ್ದೀರಾ ಆ ಡೇಟಾ ಎಲ್ಲ ಯೂಟ್ಯೂಬಲ್ಲಿ ಸೇವ್ ಆಗಿರುತ್ತೆ. ಆಯಿತಾ? ಸೊ ನೀವು ಯೂಟ್ಯೂಬ್ ಆಲ್ಗರಿದಮ್ಗೆ ನೀವು ಅಲ್ಲಿ ಕ್ಯಾಚ್ ಆಗಿರ್ತೀರ. ಯೂಟ್ಯೂಬ್ ಟಿಪ್ಸ್ ಅಂತ ಹೊಡೆದಾಗ ಸೊ ಯೂಟ್ಯೂಬ್ ಟಿಪ್ಸ್ ಯಾರೆಲ್ಲ ಮಾಡ್ತಾರೆ ಆ ಚಾನಲ್ಸ್ ಎಲ್ಲ ನಿಮ್ಗೆ ಸರ್ಚಲ್ಲಿ ಬರುತ್ತೆ ಅಲ್ವಾ? ಸೊ ಅದೇ ಥರ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿದಾಗ ನಿಮ್ಮ ಒಂದು ಚಾನಲಲ್ಲಿ ಅದೇ ಒಂದು ಏನಂತೀರಾ, ಅದೇ ಒಂದು ಯೂನಿವರ್ಸಿಟಿ ಅಂತ ಅನ್ಕೊಳ್ಳಿ. ನೀವು ಅದನ್ನು ಡಿಲೀಟ್ ಮಾಡಿದ್ರೆ ಏನಾಗುತ್ತೆ, ಸೊ ನಿಮ್ಮೊಂದು ಚಾನಲ್ ರ್ಯಾಂಕಿಂಗ್ ಬಿದ್ದೋಗುತ್ತೆ. ಸೊ ನಿಮ್ಮೊಂದು ಚಾನಲ್ ರ್ಯಾಂಕಿಂಗ್ ಬಿದ್ದೋದ್ಮೇಲೆ ಸೊ ನಿಮ್ಮ ಒಂದು ವೀಡಿಯೋಸ್ಗಳು ಅಷ್ಟೊಂದು ವೈರಲ್ ಆಗೋದಿಲ್ಲ. ಆಯಿತಾ? ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಕೆಲವೊಂದಷ್ಟು ಅರ್ಜೆಂಟಾಗಿ ಒಂದಷ್ಟು ನಿಮಗೆ ಒಂದು ಇದು ಬಂದಿರುತ್ತೆ, ಆಯಿತಾ, ಪ್ರಾಬ್ಲಮ್ಗಳಾಗುತ್ತೆ. ಅಂಥ ಟೈಮಲ್ಲಿ ನೀವು ಡಿಲೀಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆಯಿತಾ? ಸೊ ಆವಾಗ ಇನ್ನೊಂದು ಏನಪ್ಪ ಅಂತಂದರೆ, ಆ ಒಂದು ವೀಡಿಯೋಸ್ನ ನೀವು ಡಿಲೀಟ್ ಮಾಡೋದ್ರಿಂದ ಆ ಒಂದು ವೀಡಿಯೋಗೆ ಏನು ವ್ಯೂಸು ಮತ್ತು ವಾಚ್ ಟೈಮ್ ಏನು ಬಂದಿರುತ್ತೆ ಅದು ಕೂಡ ಡಿಲೀಟ್ ಆಗುತ್ತೆ. ಬಟ್ ನಿಮ್ಗೆ ಅದರಿಂದ ಬಂದಿರ್ತಾರಲ್ಲ ಸಬ್ಸ್ಕ್ರೈಬರ್ಸು, ಅದೇನು ರಿಮೂವ್ ಆಗೋಲ್ಲ, ಕೇವಲ ವಾಚ್ ಟೈಮ್ ಮತ್ತು ವ್ಯೂಸು ರಿಮೂವ್ ಆಗುತ್ತೆ. ಆಯಿತಾ? ಸೊ ಇದು ನಿಮ್ಮ ಒಂದು ಚಾನಲ್ ಗ್ರೋತ್ ರೇಟ್ ಮೇಲೆ ತುಂಬ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವೀಡಿಯೋನ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಡಿಲೀಟ್ ಮಾಡ್ಕೊಳ್ಳಿ. ಸುಮ್ಮನೆ ಡಿಲೀಟ್ ಮಾಡ್ತಾ ಇರೋದು, ಅಪ್ಲೋಡ್ ಮಾಡೋದು, ಡಿಲೀಟ್ ಮಾಡೋದು, ಅಪ್ಲೋಡ್ ಮಾಡೋದು, ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ? ಐ ಥಿಂಕ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.